ನಾನು ಪಂಬದ ಸಮುದಾಯಕ್ಕೆ ಸೇರಿದವಳು. ಪಂಬದ ಸಮುದಾಯದವರು ಆ ವೃತ್ತಿಯನ್ನು ಮಾಡ್ತಾ ಬರಬೇಕು, ಅದೊಂದು ಕಟ್ಟುಪಾಡು ಅಂತ ಹೇಳಿ ನಡ್ಕೊಂಡು ಬಂದಿತ್ತು. ಆದ್ರೆ ಮೊನ್ನೆ ನಡೆದ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣ ಪಂಬದ ಅಂತ ಪದವಿನ ಅಂಗಡಿಯವರು ನಡ್ಕೊಂಡು ಮಾಡ್ತಾ ಬರ್ತಿದ್ರು. ಆಮೇಲೆ ಅದನ್ನೊಂದು 8 ವರ್ಷಗಳ ಭಾಸ್ಕರ ಪದವಿನ ಅಂಗಡಿ ಆ ಪಂಬದ ಮಾಡ್ಕೊಂಡು ಬರ್ತಿದ್ರು. ಆಮೇಲೆ ಕುಮಾರ ಮೊಯ್ಲೊಟ್ಟು ಅಂತ ಹೇಳಿ ಅವರೊಂದು 8 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ರು. ಅದರಲ್ಲಿ ಕಮಿಟಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗದ ಕಾರಣ ಅವರು ಈ ಬಾರಿ ಇಲ್ಲಿ ಪೋಸ್ಟಲ್ ಲೈನ್ ಬಿಟ್ಟು ಆ ಕಡೆ ನಾವು ಕೇರಳದಿಂದ ಒಂದು ದೈವ ನರ್ತಕರನ್ನು ಕರ್ತೇವೆ ಅಂತ ಹೇಳಿ ಆ ಕಡೆಯಿಂದ ಒಂದು ಪಂಬದನನ್ನು ಕರೆತಂದು ಇಲ್ಲಿ ನೇಮಕ್ಕೆ ಕಟ್ಟಿಸಿದ್ದಾರೆ. ಅದು ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಅವರ ತಂದೆ ಮಾರು ಅಂತ ಹೇಳಿ ಈ ಹಿಂದೆ ಚಿಪ್ಪಾರಿನಲ್ಲಿ ದೈವಂಗಳು ಇದಕ್ಕೆ ಬಳೆ ಇಟ್ಟು ಸೇವೆ ಮಾಡಿದವರು. ಅವರು ಇಲ್ಲಿ ತಂದು ನೇಮೋತ್ಸವಕ್ಕೆ ಕರೆದಿದ್ದಾರೆ. ಅವರು ಮತ್ತೆ ಗಣೇಶನ ಅಕ್ಕನ ಮಗ ಇಬ್ರು ಸೇರಿ ಜನ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬಂಟಕ್ಕೆ ಕಟ್ಟಿದಂತ ಹುಡುಗ ಅವನು ನಮ್ಮ ಸಮುದಾಯದ ಅಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವ. ಅದೇ ರೀತಿ ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗ್ಬೇಡ ಅಂತ ಸಹ ಹೇಳಿದ್ದಾರೆ. ಆದ್ರೆ ಅವನ ರಾತ್ರಿ ಇವನು ತುಂಬಾ ಗಣೇಶ ಪಂಬದ ತುಂಬಾ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ. ಅದು ಯಾವ ರೀತಿ ಕಟ್ಟಿದ್ದಾನೆ ಅಂತ ಹೇಳಿದ್ರೆ, ಆ ನೇಮ ಅವರಿಗೆ ಸರಿ ಬರಲಿಲ್ಲ. ಆಮೇಲೆ ಮರುದಿವಸ ಇವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇನ್ನು ಮುಂದೆ ನೀವು ಬರುವುದು ಬೇಡ ಅಂತ ಹೇಳಿ ತಿಳಿಸಿದ್ದಾರೆ. ನಾನು ಆಡಳಿತ ಕಮಿಟಿಯವರಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಹೀಗೆ ನಿಮಗೆ ಇದರ ವಿಷಯ ಗೊತ್ತಿದೆ, ಇದರ ಬಗ್ಗೆ ಗೊತ್ತಿದೆ ಅಂತ ಕೇಳಿದಕ್ಕೆ ನಮಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನೇ ಈ ನೇಮೋತ್ಸವ ಸಂದರ್ಭದಲ್ಲಿ ಇವನಿಗೆ ಈ ಅಜಲನ್ನು ತಪ್ಪಿಸಿದ ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿ ಮನೆ ಹತ್ರ ತುಂಬಾ ಜನರ ಎದುರುಗಡೆ ಅಲ್ಲಿ ತರವಾಡು ಮನೆಯಲ್ಲಿ ನೇಮ ಆಗ್ತಿತ್ತು. ಆ ಸಂದರ್ಭದಲ್ಲಿ 2-3 ದಿವಸ ನನಗೆ ಸರಿ ಬೈದಿದ್ದಾರೆ ಅವರು. 4 ದಿವಸದ ಮೇಲೆ ನಾನು ಗಣೇಶ ಚಿಪ್ಪರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತ ಯಾವ ಕಾರಣಕ್ಕೆ ಅಂತ ಕೇಳಿದಕ್ಕೆ, ನನ್ನಿಂದ ಮಾತಾಡುದಿಲ್ಲ, ನಾವು ಯಾರನ್ನು ಬೇಕಾದ್ರೂ ನೇಮ ಕಟ್ಟಿಸ್ತೇವೆ, ಕೇಳಲಿಕ್ಕೆ ನೀವ್ ಯಾರು ಅಂತ ಹೇಳಿದ್ರು. ಅಂದ್ರೆ ವಾದ್ಯದವರನ್ನು ಕಟ್ಟಿಸಾರಂತವ್ರು, ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದ್ರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅಂತ. ಯಾರು ಸಹ ಗಣೇಶ ಪಂಬದರ ವಿರುದ್ಧ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಇನ್ನೊಂದ ಹೇಳಿದ್ರೆ, ನಮಗೆ ಪೆಟ್ಟಾದ್ರೆ, ಆಪರೇಷನ್ ಆದ್ರೆ, ಅಥವಾ ಯಾವ್ದಾದ್ರು ರೀತಿಯಲ್ಲಿ ಸರ್ಜರಿ ಆದ್ರೆ, ಅಥವಾ ನಾವೇನಾದ್ರೂ ಯಾರಾದ್ರೂ ನಮಗೆ ಹೊಡೆದ್ರೆ ನಾವು ಭೂತ ಕಟ್ಟುವ ಹಾಗಿಲ್ಲ. ಅದು ಬಿಟ್ಟು ಇವರು ಸಿರಿಮುಡಿ ಏರಿ ನೇಮ ಕಟ್ಟುವವರು, ಅದು ಕಟ್ಲಿಕ್ಕೆ ಇಲ್ಲ. ಆದ್ರೆ ಈ ಮನುಷ್ಯನಿಗೆ ಸರ್ಜರಿ ಆದ್ರೂ ನೇಮ ಕಟ್ತಾ ಇತ್ತು. ನಾವೀಗ ಪಂಬದ ಜಾತಿ ಅಂತ ಹೇಳಿದ್ರೆ, ನಾನೀಗ ಗಂಡಸಾಗಿದ್ದು ನನಗೆ ಒಂದು ಹೆಣ್ಣು ಹುಡುಗಿ ಬೇರೆ ಜಾತಿ ಮದುವೆ ಆದ್ರೆ ಅವರ ಮಕ್ಕಳಿಗೆ ಕಟ್ಲಿಕ್ಕೆ ಬರುದಿಲ್ಲ. ಇದು ಸಂಪ್ರದಾಯ. ನಮಗೆ ಮಕ್ಕಳ ಕಟ್ಟಲ್ಲ, ನಮಗೆ ಅಳಿಯ ಕಟ್ಟು. ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಮಾಡ್ತಾರೆ. ಒಂದು ಮಾಗಣೆ ಅಂತ ಹೇಳುವಾಗ, ಅಲ್ಲಿ ದೈವಸ್ಥಾನ ಅಂತ ಹೇಳುವಾಗ ಹಸ್ತಾಂತರ ಮಾಡ್ತಾರೆ. ಇದೇನಿಲ್ಲ, ಹೇಗೆ ಬರುತ್ತದು ವಿಷಯ. ಕೇವಲ ಒಂದು ದೈವನ ಅಂತ ಅವನಿಗೆ ಸಪೋರ್ಟ್ ಮಾಡುವವರು ಯಾರು? ಕೆಲವೊಂದು ಎಲ್ಲರಲ್ಲ, ಕೆಲವೊಂದು ಗುತ್ತುವರಿಕೆಯವರು ಸಪೋರ್ಟ್ ಮಾಡ್ತಾರೆ. ಯಾಕೆ? ಸ್ವಂತ ಹಿತಾಸಕ್ತಿಗೋಸ್ಕರ. ಎಲ್ಲ ಕಡೆ ನೇಮ ಕಟ್ಟೋಗಿ ಹೇಳ್ತಾರೆ, ನಿಮ್ಗೆ ಕಾಂತರ ತರ ರಿಷಬ್ ಶೆಟ್ಟಿ ತರ ಕಿರಿಚಲಿಕ್ಕೆ ಬಂದ್ರೆ ಮಾತ್ರ ಕಟ್ಟು, ಈಗ ಅದೇ ಆಗುದು ನಮಗೆ, ಅಷ್ಟು ಮೊಬೈಡ್ಲಿಕ್ಕೆ ಬರ್ತದೆ ನಿಮ್ಗೆ ಅಂತ ಕೇಳ್ತಾರೆ.